सिद्धिप्रदायकाय गुरु ब्रह्मा गुरु विष्णु गुरुदेवो महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ಮಿಥುನ ರಾಶಿಯವರಿಗೆ ಈ ಒಂದು ಮಹಾಶಿವರಾತ್ರಿಯು ಹೊಸ ಆಲೋಚನೆಗಳಿಗೆ ಒಂದು ಸಾಕ್ಷಾತ್ಕಾರಗಳು ಅಂತ ಹೇಳ್ಬೋದು. ಈ ಪವಿತ್ರ ಒಂದು ದಿನದಿಂದ ಮಹಾಶಿವನಿಗೆ ಶರಣಾಗತಿ ಆಗೋದ್ರಿಂದ ನಿಮ್ಮ ಒಂದು ಮನಸ್ಸಿಗೆ ಗೊಂದಲಗಳು ದೂರ ಆಗಿ ಸಫಲತೆ ಹೇಗೆ ಸಿಗುತ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ಪೇಜ್ನ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ವ್ಯಾಪಾರ ಹಾಗೂ ವಹಿವಾಟಿನ ಬಗ್ಗೆ ನೋಡೋ ಹಾಗಿದ್ರೆ ನಿಮ್ಮ ಮಾತಿನ ಚತುರತೆಯಿಂದ ಹೊಸ ಬಿಸ್ನೆಸ್ ಡೀಲ್ಸ್ಗೆ ಪ್ರಗತಿಯನ್ನು ಕಾಣುವಂಥದ್ದೇ ಆಗುತ್ತದೆ. ಮಾರ್ಕೆಟಿಂಗ್ ಹಾಗೂ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಇದು ಉತ್ತಮವಾದ ಸಮಯ. ಶೇರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಸಣ್ಣ ಪುಟ್ಟ ಹೂಡಿಕೆ ಮಾಡುವಂತಹ ವ್ಯಕ್ತಿಗಳು ತುಂಬ ಜಾಗೃತಿಯಿಂದ ಇರಬೇಕಾಗುತ್ತದೆ. ಶಿಕ್ಷಣ, ತಂತ್ರಜ್ಞಾನ ಹಾಗೂ ಮಾಧ್ಯಮ ರಂಗದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಶಿವನ ಕೃಪೆಯಿಂದಾಗಿ ಸಮಾಜದಲ್ಲಿ ಗೌರವವನ್ನು ಹೆಚ್ಚಾಗುತ್ತದೆ. ಇನ್ನು ವೃತ್ತಿ ಹಾಗೂ ಆರ್ಥಿಕತೆ ಬಗ್ಗೆ ನೋಡೋ ಹಾಗಿದ್ರೆ ಕೆಲಸದ ಒಂದು ಜಾಗದಲ್ಲಿ ಹೆಚ್ಚಿನ ಜವಾಬ್ದಾರಿ ಅನ್ನೋದು ಬರುತ್ತದೆ. ಕಠಿಣ ಪರಿಶ್ರಮದಿಂದ ಹೆಚ್ಚು ಪ್ರತಿಫಲ ಅನ್ನೋದು ಸಿಗುತ್ತದೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ನೋಡೋ ಹಾಗಿದ್ರೆ ಆರ್ಥಿಕ ಸ್ಥಿತಿಯಲ್ಲಿ ಏರಿಳಿತ ಕಂಡು ಬಂದರೂ ಸಹ ಶಿವರಾತ್ರಿ ಆದ ನಂತರ ಸುಧಾರಣೆ ಆಗುತ್ತದೆ. ಆದಾಯದ ಹೊಸ ಮೂಲಗಳು ಗೋಚರಿಸುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ವಾಯು ಸಂಬಂಧಿ ಸಮಸ್ಯೆಗಳು ಕಂಡು ಬರುತ್ತದೆ. ಸ್ವಲ್ಪ ಜಾಗೃತರಾಗಿರಿ. ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಆಗುವಂತ ವಿಚಾರ ಇದೆ. ಶಿವಲಿಂಗಕ್ಕೆ ಎಳೆನೀರಿನ ಒಂದು ಅಭಿಷೇಕ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನೋದು ಸಿಗುತ್ತದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ನಿಮ್ಮ ಚಂಚಲವಾದ ಮನಸ್ಥಿತಿಯನ್ನ ಹತೋಟಿಗೆ ಇಟ್ಕೊಳ್ಳಿ. ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇರಲಿ. ಸಂಗಾತಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುವಂತ ವಿಚಾರವಿದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ ಕುಟುಂಬ ಸದಸ್ಯರಿಂದ ಸಮಯವನ್ನ ಕಳೆಯುವಂಥದ್ದು ಇದು ಉತ್ತಮವಾದ ಸಮಯ. ಮಕ್ಕಳ ಒಂದು ಶಿಕ್ಷಣದ ವಿಚಾರದ ಬಗ್ಗೆ ಆತಂಕವಿರುವಂಥದ್ದು ದೂರ ಆಗುತ್ತೆ. ಧಾರ್ಮಿಕ ಕಾರ್ಯಗಳು ಆಗುವಂತಹ ವಿಚಾರ ನಿಮ್ಮ ಮನೆಯಲ್ಲಿ ಆ ಯೋಗವಿದೆ. ಮಿಥುನ ರಾಶಿಯವರಿಗೆ ನಾನು ಹೇಳುವಂಥ ಕ್ರಮಗಳನ್ನು ಪಾಲಿಸಿ. ಶಿವಲಿಂಗಕ್ಕೆ ಎಳೆನೀರಿನ ಅಭಿಷೇಕವನ್ನು ಮಾಡಿ ದೇವರಿಗೆ ಕಲ್ಲು ಸಕ್ಕರೆಯನ್ನು ಅರ್ಪಿಸಿ. ಓಂ ನಮೋ ಭಗವತೇ ನಮಃ ಅಂತ ಹೇಳಿ ಕಮೆಂಟನ್ನು ಮಾಡಿ. ಬಡವರಿಗೆ, ವಿದ್ಯಾಭ್ಯಾಸ ಮಾಡುವವರಿಗೆ ಪುಸ್ತಕ, ಪೆನ್ನು, ಪೇಪರ್ ಇದ್ದರೆ ದಾನವನ್ನು ಮಾಡಿ. ಮಿಥುನ ರಾಶಿಯವರು ಶಿವರಾತ್ರಿಯ ಜಾಗರಣೆ ಮಾಡುವುದರಿಂದ ಶಾಂತಿ ಹಾಗೂ ನೆಮ್ಮದಿಯನ್ನು ತರುತ್ತದೆ. ಸೊ ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದಲ್ಲಿ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ನಂಬರಿಗೆ ಕರೆ ಮಾಡಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಧನ್ಯವಾದಗಳು.